ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ನೋಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾವ ಸ್ಥಳದಲ್ಲಿ ತ್ರಿಮೂರ್ತಿ ಸದಾಶಿವನ ವಿಗ್ರಹ ಇದೆ? ಸರಿಯಾದ ಉತ್ತರ ಎಲಿಫೆಂಟಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲಿಫೆಂಟಾದಲ್ಲಿ ತ್ರಿಮೂರ್ತಿ ವಿಗ್ರಹ ಇರುವಂತದ್ದು ಇದು ಎಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತದ್ದು ಎಲಿಫೆಂಟಾ. ಎಲಿಫೆಂಟಾ ಗುಹಾಂತರ ದೇವಾಲಯ ಅಂತಾನೆ ಪ್ರಸಿದ್ಧಿ ಹೊಂದಿದೆ. ಇದು ಗುಹಾಂತರ ದೇವಾಲಯ. ಈ ಎಲಿಫೆಂಟಾ ಗುಹಾಂತರ ದೇವಾಲಯದಲ್ಲಿ ತ್ರಿಮೂರ್ತಿ ವಿಗ್ರಹ ಇದೆ. ಇದು ರಾಷ್ಟ್ರಕೂಟ ದೊರೆಗಳಿಂದ ನಿರ್ಮಿಸಲಾದಂತಹ ದೇವಾಲಯವಾಗಿದೆ. ರಾಷ್ಟ್ರಕೂಟ ದೊರೆಗಳು ಈ ಒಂದು ಗುಹಾಂತರ ದೇವಾಲಯದ ನಿರ್ಮಾತೃ ಆಗಿದ್ದಾರೆ. ಈ ಎಲಿಫೆಂಟಾ ಗುಹಾಂತರ ದೇವಾಲಯದ ವಿಶೇಷತೆ ಏನು ಕೇಳಿದ್ರೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿಗೆ ಸೇರಿದೆ. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂತದ್ದು ಯಾವುದು ಕೇಳಿದ್ರೆ ಎಲಿಫೆಂಟಾ ದೇವಾಲಯ. ಹಂಪಿಯಲ್ಲಿ ಈ ಕೆಳಗಿನ ಯಾವ ದೇವರ ಮೂರ್ತಿ ಇದೆ? ಸರಿಯಾದ ಉತ್ತರ ಸಾಸಿವೆ ಕಾಳು ಗಣೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜರ ಆಳ್ವಿಕೆಯ ಕಾಲದಲ್ಲಿ ಚಿತ್ತೋರ್ಗಢನ ಕೀರ್ತಿ ಸ್ತಂಭವನ್ನು ನಿರ್ಮಿಸಲಾಯಿತು? ಸರಿಯಾದ ಉತ್ತರ ರಾಣಾ ಕುಂಭ. ರಾಣಾ ಕುಂಭನ ಆಳ್ವಿಕೆ ಸಂದರ್ಭದಲ್ಲಿ ಚಿತ್ತೋರ್ನ ಕೀರ್ತಿ ಸ್ತಂಭವನ್ನು ಸ್ಥಾಪಿಸಲಾಯಿತು. ಇದಕ್ಕೆ ವಿಜಯ ಸ್ತಂಭ ಅನ್ನುವ ಹೆಸರು ಕೂಡ ಇದೆ. ವಿಜಯ ಸ್ತಂಭ ಎಂದು ಕೂಡ ಇನ್ನೊಂದು ಹೆಸರಿದ್ರದ್ದು. ಕೀರ್ತಿ ಸ್ತಂಭ ಅಥವಾ ವಿಜಯ ಸ್ತಂಭವನ್ನ ರಾಣಾ ಕುಂಭ ಸ್ಥಾಪನೆ ಮಾಡ್ತಾನೆ. ಎಲ್ಲಿ ಕೇಳಿದ್ರೆ ಚಿತ್ತೂರ್ನಲ್ಲಿ. ಯಾವಾಗ ಅಂದ್ರೆ 1448ರಲ್ಲಿ ಇದನ್ನ ಸ್ಥಾಪಿಸಲಾಯಿತು. ಈ ಕೆಳಗಿನ ಯಾವ ದೇವಾಲಯದ ಶಿಖರವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಬೃಹದೀಶ್ವರ ದೇವಾಲಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೃಹದೀಶ್ವರ ದೇವಾಲಯ ಎಲ್ಲಿದೆ ಇದು ಕೇಳಿದ್ರೆ ತಮಿಳುನಾಡಿನ ತಂಜಾವೂರಿನಲ್ಲಿದೆ. ತಮಿಳುನಾಡಿನ ತಂಜಾವೂರಿನಲ್ಲಿ ಈ ಬೃಹದೀಶ್ವರ ದೇವಾಲಯ ಇದೆ. ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದ್ವು ಯಾರು ಕೇಳಿದ್ರೆ 1ನೇ ರಾಜರಾಜ ಚೋಳ. 1ನೇ ರಾಜರಾಜ ಚೋಳ ಬೃಹದೀಶ್ವರ ದೇವಾಲಯದ ನಿರ್ಮಾತೃ. ನಾಗರ, ದ್ರಾವಿಡ ಮತ್ತು ಬೇಸರ ಎಂಬುದು ಏನು? ಸರಿಯಾದ ಉತ್ತರ ಇದು ಭಾರತದ ಪ್ರಮುಖ 3 ದೇವಾಲಯ ಶೈಲಿಗಳಾಗಿವೆ: ನಾಗರ, ದ್ರಾವಿಡ, ಬೇಸರ. ಸೊ ಒಂದೊಂದೇ ನೋಡ್ತಾ ಹೋದ್ರೆ ನಾಗರ ಶೈಲಿ ಇದೆಯಲ್ಲ, ನಾಗರ ಶೈಲಿ ವಿಶೇಷವಾಗಿ ಇದು ಉತ್ತರ ಭಾರತದಲ್ಲಿ ಕಂಡುಬರುವಂತಹ ದೇವಾಲಯಗಳ ಶೈಲಿಯಾಗಿತ್ತು. ಇದಕ್ಕೆ ಉದಾಹರಣೆ ಅಂದ್ರೆ ಕೊನಾರ್ಕ್ ಸೂರ್ಯ ದೇವಾಲಯ, ಕೊನಾರ್ಕ್ ಸೂರ್ಯ ದೇವಾಲಯ, ಹಾಗೇನೆ ಮೊದೇರಾ ಸೂರ್ಯ ದೇವಾಲಯ, ಮೊದೇರಾ ಟೆಂಪಲ್ ಮತ್ತು ಓಸಿಯನ್ ಟೆಂಪಲ್. ಇವು ನಾಗರ ಶೈಲಿಗೆ ಹೆಸರಿಸಬಹುದಾದ ಪ್ರಮುಖ ದೇವಾಲಯಗಳು. ಇನ್ನು ದ್ರಾವಿಡ ಶೈಲಿಯನ್ನು ನೋಡಿದ್ರೆ ಇದು ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಶೈಲಿಯ ದೇವಾಲಯಗಳು ಹೆಚ್ಚಾಗಿ ಕಂಡುಬಂತು. ಬೃಹದೀಶ್ವರ ದೇವಾಲಯ, ಐರತೇಶ್ವರ ದೇವಾಲಯ, ಮುನೇಶ್ವರ ದೇವಾಲಯ ಇವು ದ್ರಾವಿಡ ಶೈಲಿಗೆ ಹೆಸರಿಸಬಹುದಾದಂತಹ ಪ್ರಮುಖ ದೇವಾಲಯಗಳಾಗಿದೆ. ಇನ್ನು ವೇಸರ ಶೈಲಿ, ವೇಸರ ಶೈಲಿ ವಿಶೇಷತೆ ಏನು ಕೇಳಿದ್ರೆ ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಿತವಾದಂಥ ಒಂದು ದೇವಾಲಯಗಳ ಶೈಲಿಯನ್ನು ನಾವು ನೋಡ್ಬೋದು. ಇಲ್ಲಿ ವೇಸರ ಶೈಲಿಗೆ ವಿಶೇಷವಾಗಿ ಕೈಲಾಸನಾಥ ದೇವಾಲಯ, ಕೈಲಾಸನಾಥ ದೇವಾಲಯ, ವಿರೂಪಾಕ್ಷ ದೇವಾಲಯ, ಹಾಗೆಯೇ ಲಾಡಾಖ್ ಖಾನ್ ದೇವಾಲಯವನ್ನು ಬಹಳ ಪ್ರಮುಖವಾಗಿ ಹೆಸರಿಸಬಹುದು. ನೋಟ್ ಮಾಡ್ಕೊಳ್ಳಿ, ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನಾಗರ, ದ್ರಾವಿಡ, ಬೇಸರ ಶೈಲಿ ಅಂದ್ರೆ ಏನು
ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದೇವಾಲಯಗಳ ಪಟ್ಟಿ. ಸಿಖ್ ಧರ್ಮದ ಸಂಸ್ಥಾಪಕನಾದ ಗುರು ನಾನಕ ದೇವ ಈ ಕೆಳಗಿನ ಯಾವ ದೊರೆಯ ಸಮಕಾಲೀನಾಗಿದ್ದ? ಸರಿ ಉತ್ತರ ಆಪ್ಷನ್ ಎ, ಬಾಬರ್ನ ಸಮಕಾಲೀನಾಗಿದ್ದ. ಬ್ರಾಹ್ಮಿ ಲಿಪಿಯನ್ನು ಮೊದಲಿಗೆ ಓದಿದವರು ಯಾರು? ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ ಇದೆ, ತುಂಬಾ ಸರಿ ಕೇಳಿದ್ದಾರೆ. ಬ್ರಾಹ್ಮಿ ಲಿಪಿಯನ್ನ ಮೊದಲು ಓದಿದವರು ಯಾರು ಕೇಳಿದ್ರೆ ಜೇಮ್ಸ್ ಪ್ರಿನ್ಸೆಪ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಶಕುಮಾರ ಚರಿತೆಯನ್ನ ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ದಂಡಿ. ದಶಕುಮಾರ ಚರಿತೆಯನ್ನ ದ ಟೇಲ್ಸ್ ಆಫ್ 10 ಪ್ರಿನ್ಸಸ್ ಅನ್ನುವಂತ ಹೆಸರನ್ನ ಕೂಡ ಹೇಳ್ತಾರೆ ಇದಕ್ಕೆ, ದಶಕುಮಾರ ಚರಿತೆ. ಅಮೃತಸರದ ಸ್ವರ್ಣ ಮಂದಿರವನ್ನ ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಗುರು ಅರ್ಜುನ ದೇವ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಗುರು ಅರ್ಜುನ ದೇವ ಇದಾರಲ್ಲ, ಇವರು ಸಿಖ್ಖರ 5ನೇ ಗುರು, ಸಿಖ್ ಧರ್ಮದ 5ನೇ ಗುರು. ಈ ಒಂದು ಗುರು ಅರ್ಜುನ ದೇವ ನಿರ್ಮಿಸಿದಂತಹ ಅಮೃತಸರ ಸ್ವರ್ಣ ಮಂದಿರ, ಗೋಲ್ಡನ್ ಟೆಂಪಲ್ ಅಂತ ಕರಿತೀವಲ್ಲ, ಇದಕ್ಕೆ ಇನ್ನೊಂದು ಹೆಸರಿದೆ. ಏನ್ ಕೇಳಿದ್ರೆ ಹರ್ಮಿಂದರ್ ಸಾಹಿಬ್. ಈ ದೇವಾಲಯ ಸಿಖ್ಖರ ಪವಿತ್ರವಾದ ದೇವಾಲಯವಾಗಿದ್ದು, ಈ ದೇವಾಲಯದ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಸಿಖ್ಖರ ಪವಿತ್ರ ಗ್ರಂಥವಾದ ಆದಿ ಗ್ರಂಥವನ್ನ ಸ್ಥಾಪಿಸಲಾಗಿದೆ. ಇದು ಸುಮಾರಾಗಿ 1585ರಿಂದ 1605ರ ವೇಳೆಯಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಗೋಲ್ಕೊಂಡವನ್ನ ಈಗ ಯಾವ ಹೆಸರಿನಿಂದ ಕರೀತಾರೆ? ಸರಿಯಾದ ಉತ್ತರ ಹೈದರಾಬಾದ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರನ್ನು ಆಂಧ್ರ ಕವಿತಾ ಪಿತಾಮಹ ಅಂತ ಕರೀತಾ ಇದ್ರು? ಸರಿಯಾದ ಉತ್ತರ ಪೆದ್ದಣ್ಣ. ಈತನ ಪೂರ್ಣ ಹೆಸರು ಅಲ್ಲಸಾನಿ ಪೆದ್ದಣ್ಣ. ಅಲ್ಲಸಾನಿ ಪೆದ್ದಣ್ಣ. ಈತನಿಗೆ ಆಂಧ್ರ ಕವಿತಾ ಪಿತಾಮಹ ಅನ್ನುವಂಥ ಬಿರುದಿತ್ತು. ಈತ ಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದ. ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಇವರು ಒಬ್ರು. ಅಷ್ಟದಿಗ್ಗಜರಲ್ಲಿ ಒಬ್ಬರು ಇವರು. ಸಾಳ್ವ ವಂಶದ ಸ್ಥಾಪಕ ಯಾರು? ಸರಿಯಾದ ಉತ್ತರ ಸಾಳ್ವ ನರಸಿಂಹ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾಳ್ವ ನರಸಿಂಹ ಸಾಳ್ವ ವಂಶದ ಸ್ಥಾಪಕ. ಈ ಕೆಳಗಿನ ಯಾವ ನಗರವನ್ನ ಕೃಷ್ಣದೇವರಾಯ ಸ್ಥಾಪಿಸಿದ? ಸರಿಯಾದ ಉತ್ತರ ನಾಗಲಾಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂಗಮ ಯುಗದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಬದಲಿಗೆ ಯಾವ ಪದವನ್ನ ಬಳಸ್ತಾ ಇದ್ರು? ಸರಿಯಾದ ಉತ್ತರ ಮಹಾರೂಮ್ ಅಂತ ಬಳಸ್ತಾ ಇದ್ರು. ಯಾವುದರ ಬದಲಿಗೆ? ಸುಪ್ರೀಂ ಕೋರ್ಟ್ ಎನ್ನುವಂಥ ಪದದ ಬದಲಿಗೆ. ಹಾಗಾದ್ರೆ ಪೋಹಾರ ಎನ್ನುವಂಥ ಪದ ಯಾವುದರ ಬದಲಿಗೆ ಬಳಸ್ತಾ ಇದ್ರು ಕೇಳಿದ್ರೆ, ಪೋಹಾರ ಎನ್ನುವಂಥ ಪದ ವಿಶೇಷವಾಗಿ ಬಂದರುಗೆ ಬಳಸ್ತಾ ಇದ್ದಂಥ ಪದ. ಸಂಗಮ ಅನ್ನುವಂಥದ್ದು ಕಾಲೇಜು ಅಥವಾ ಶಿಕ್ಷಣ ಸಂಸ್ಥೆ ಎನ್ನುವಂತಹ ಅರ್ಥದಲ್ಲಿ ಬಳಸ್ತಾ ಇದ್ರು. ಇನ್ನು ಕೊರಾಯಿ ಎನ್ನುವಂಥ ಪದವನ್ನ ಭೂ ಕಂದಾಯಕ್ಕೆ ಬಳಸಲಾಗ್ತಾ ಇತ್ತು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಂಗಮ ಯುಗದಲ್ಲಿ ಬಂದರಿಗೆ ಪೋಹಾರ ಅಂತ ಇದ್ರು, ಕಾಲೇಜು ಶಿಕ್ಷಣ ಸಂಸ್ಥೆ ಅಥವಾ ಗುರುಕುಲಕ್ಕೆ ಸಂಗಮ್ ಅಂತ ಕರಿತಾ ಇದ್ರು, ಸುಪ್ರೀಂ ಕೋರ್ಟ್ಗೆ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಹಾರುಮ್ ಅಂತ ಕರಿತಾ ಇದ್ರು, ಮತ್ತು ಭೂ ಕಂದಾಯ ಸಿಸ್ಟಮ್ಗೆ ಕೊರಾಯಿ ಅಂತ ಕರಿತಾ ಇದ್ರು. ವೆನ್ನಿ ಕದನದಲ್ಲಿ ಚೋಳ ದೊರೆ ಕರಿಕಾಲ ಯಾರನ್ನ ಸೋಲಿಸಿದ? ಸರಿಯಾದ ಉತ್ತರ ಈತ ಎ ಮತ್ತು ಬಿ ಇಬ್ಬರನ್ನು, ಅಂದ್ರೆ ಪಾಂಡ್ಯರನ್ನು ಮತ್ತು ಚೇರರನ್ನು ಇಬ್ಬರನ್ನು ಕೂಡ ಸೋಲಿಸ್ತಾನೆ. ಕರಿಕಾಲ ಚೋಳ. ಚೇರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಸರಿಯಾದ ಉತ್ತರ ವಾಂಜಿ. ಚೇರರು ಕೇರಳ ಮತ್ತು ತಮಿಳುನಾಡಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಕೇರಳ ಮತ್ತು ತಮಿಳುನಾಡಿನ ಬಹುತೇಕ ಪ್ರದೇಶವನ್ನು ಆಳ್ವಿಕೆ ಮಾಡಿದ್ರು. ವಾಂಜಿ ಎನ್ನುವಂತಹ ಪ್ರದೇಶವನ್ನ ರಾಜಧಾನಿಯನ್ನಾಗಿಟ್ಕೊಂಡ್ರು. ಈ ವಾಂಜಿಗೆ ಇನ್ನೊಂದು ಹೆಸರಿತ್ತು ಮೊಜೇರಿ ಅಂತ. ಶಿಲಪ್ಪಾಧಿಕಾರಂ ಕೃತಿಯಲ್ಲಿ ಈ ಕೆಳಗಿನ ಯಾವ ನದಿಯನ್ನ ವರ್ಣಿಸಲಾಗಿದೆ? ಸರಿ ಉತ್ತರ ಕಾವೇರಿ ನದಿಯನ್ನ. ಕಾವೇರಿಯಿಂದ ಗೋದಾವರಿ ಹೊರಮಿದ್ದ
ನಾಡದ ಕನ್ನಡದೊಳ್ಳೆ ಎನ್ನುವಂಥ ಪದ ಬರುತ್ತೆ ಮತ್ತು ಕಾವೇರಿ ನದಿ ತೀರದ ನದಿಯನ್ನ ವರ್ಣಿಸಲಾಗಿದೆ. ಈ ಕೆಳಗಿನ ಯಾವ ಬಿರುದನ್ನ ಚೋಳರ ದೊರೆ ರಾಜೇಂದ್ರ ಹೊಂದಿರಲಿಲ್ಲ? ಸರಿ ಉತ್ತರ ಆಪ್ಷನ್ ಎ ತ್ಯಾಗ ಸಮುದ್ರ ಎನ್ನುವಂಥ ಬಿರುದು ರಾಜೇಂದ್ರ ಚೋಳನ ಬಿರುದಲ್ಲ, ಬದಲಿಗೆ ಇದು ಯಾರ ಬಿರುದು ಕೇಳಿದ್ರೆ ಇದು ವಿಕ್ರಮ ಚೋಳನ ಬಿರುದು. ಈ ರಾಜೇಂದ್ರ ಚೋಳ ಇದನ್ನಲ್ಲ, ಈತನ ಒಂದು ವಿಶೇಷತೆ ಏನ್ ಕೇಳಿದ್ರೆ ಈತ ಗಂಗೈಕೊಂಡ ಚೋಳಪುರಂ ಅನ್ನ ಸ್ಥಾಪಿಸಿದ. ಗಂಗೈಕೊಂಡ ಚೋಳಪುರಂ ಅನ್ನ ಸ್ಥಾಪಿಸ್ತಾನೆ. ಪೃಥ್ವಿರಾಜ ರಾಸೋ ಎನ್ನುವಂತ ಕೃತಿಯನ್ನ ಬರೆದವರು ಯಾರು? ಸರಿ ಉತ್ತರ ಚಾಂದ್ ಬರ್ದಾಯಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರನ್ನ ಕ್ರಿಪ್ಟೋ ಬುದ್ಧಿಸ್ಟ್ ಅಂತ ಕರೀತಾರೆ? ಸರಿ ಉತ್ತರ ಆದಿಶಂಕರರು. ಇವರನ್ನ ಕ್ರಿಪ್ಟೋ ಬುದ್ಧಿಸ್ಟ್ ಅಥವಾ ಪ್ರಚ್ಛನ್ನ ಬುದ್ಧ ಅಂತ ಕರೀತಾರೆ. ಮಹಾಭಾರತದ ಮೂಲ ಹೆಸರೇನು? ಮಹಾಭಾರತದ ಮೊದಲಿನ ಹೆಸರೇನು? ಸರಿ ಉತ್ತರ ಆಪ್ಷನ್ ಡಿ ಜಯ ಸಂಹಿತ. ಸತ್ಯಮೇವ ಜಯತೆ ಎನ್ನುವಂಥ ಸಾಲು ಯಾವ ಗ್ರಂಥದಲ್ಲಿ ಇರುವಂಥದ್ದು? ಸರಿ ಉತ್ತರ ಆಪ್ಷನ್ ಸಿ ಇದು ಮುಂಡಕ ಉಪನಿಷತ್ತಲ್ಲಿ ಇರುವಂಥದ್ದು. ಸುರಕೋಟಡ್ ಎನ್ನುವಂತಹ ಸ್ಥಳವನ್ನ ಅನ್ವೇಷಣೆ ಮಾಡಿದವರು ಯಾರು? ಸಿಂಧು ನದಿ ನಾಗರಿಕತೆ ಕಾಲದ ಒಂದು ಸೈಟ್ ಇದು, ನೆಲೆ ಇದು. ಇದನ್ನ ಅನ್ವೇಷಣೆ ಮಾಡಿದವರು ಯಾರು ಕೇಳಿದ್ರೆ JP ಜೋಶಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಇದು ಸುರ್ಕೋತದ ಅನ್ನುವಂಥದ್ದು ಕೇಳಿದ್ರೆ ಗುಜರಾತ್ನ ಕಚ್ನಲ್ಲಿ ಇರುವಂಥದ್ದು. ಕಚ್ನಲ್ಲಿ ಇರುವಂತಹ ಒಂದು ಹಿಂದೂ ನಾಗರಿಕತೆ ಕಾಲದ ನೆಲೆಯಾಗಿದೆ. ಗುಜರಾತ್ನ ಕಚ್ನಲ್ಲಿ ಇದೆ. ಇದನ್ನ 1964ರಲ್ಲಿ ಇದನ್ನು ಅನ್ವೇಷಣೆ ಮಾಡಲಾಯಿತು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸಹಯೋಗದೊಂದಿಗೆ JP ಜೋಶಿ ಇದನ್ನ ಅನ್ವೇಷಣೆ ಮಾಡಿದ್ದು. ಗೋದಾವರಿ ನದಿ ತೀರದಲ್ಲಿದ್ದ ಮಹಾಜನಪದ ಹೆಸರೇನು? ಸರಿಯಾದ ಉತ್ತರ ಅಸಾಕ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ ಸಿಖ್ ಧರ್ಮದ ಗುರುಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 7, ಬಿ 9, ಸಿ 11, ಡಿ 10. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.